ಗದಗ ಜಿಲ್ಲೆಯ ಜೀವನಾಡಿಯಾದಂಥ ತುಂಗಭದ್ರಾ ನದಿ ಇವಾಗ ಸಂಪೂರ್ಣವಾಗಿ ಕಲುಷಿತವಾಗ್ತಾ ಇದೆ. ನಾವಿವಾಗ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಏನು ತುಂಗಭದ್ರಾ ನದಿ ಆ ದಡದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ರೀತಿ ಹಸಿರು ಬಣ್ಣಕ್ಕೆ ತುಂಗಭದ್ರಾ ನದಿ ನೀರು ಆಗ್ತಾ ಇದೆ. ಇಂಥ ನೀರನ್ನು ಕೂಡ ಯಾವ ರೀತಿ ಸೇವನೆ ಮಾಡಬೇಕನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂತಂದರೆ ಕಳೆದ ಒಂದು ವಾರಕ್ಕೂ ಹೆಚ್ಚು ದಿನಗಳಿಂದ ಈ ನದಿ ನೀರೇನಿದೆ ಇದು ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ. ಈ ರೀತಿ ಯಾಕೆ ತಿರುಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಸಾಕಷ್ಟು ರೈತರು ಮತ್ತು ಜನರು ಕೂಡ ಮಾಡ್ತಾ ಇದ್ದಾರೆ. ಏನು ನಾವಿಲ್ಲಿ ನೋಡ್ತಾ ಇರ್ಬೋದು, ಈ ಭಾಗದಲ್ಲಿ ಇಲ್ಲೇನು ನದಿ ಹರಿದು ಬರ್ತಾ ಇದೆ, ಇದು ತುಂಗಭದ್ರಾ ನದಿ. ಇಲ್ಲಿ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಸಿಂಗ್ಟಾಲೂರು ಬ್ಯಾರೇಜಿನ ಹಿನ್ನೀರು ಆ ಸೈಡ್ ಇರುತ್ತೆ. ಅಲ್ಲಿಂದ ಬಿಟ್ಟಂಥ ನೀರು ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು. ಇದು ಆ ತುಂಗಭದ್ರಾ ನದಿಗೆ ಹೋಗುತ್ತೆ. ಇಲ್ಲಿ ಅಂದರೆ ಆ ಗಂಗಾಪುರ ಆಗಿರ್ಬೋದು, ಕೊರಲಹಳ್ಳಿ ಆಗಿರ್ಬೋದು, ಹೆಸರೂರು ಆಗಿರ್ಬೋದು, ಈ ರೀತಿ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳ ಮುಖಾಂತರ ನೀರು ಹರಿದು ಹೋಗಿ ತುಂಗಭದ್ರಾ ಡ್ಯಾಮಿಗೆ ಹೋಗುತ್ತೆ. ಆದರೆ ಅದರ ಹಿನ್ನೀರೇನಿದೆ ಅದು ಸಾಕಷ್ಟು ಈ ರೀತಿ ಹಸಿರು ಬಣ್ಣಕ್ಕೆ ತಿರುಗಿರುವುದರಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಈ ರೀತಿ ಯಾಕೆ ಆಗ್ತಾ ಇದೆ ಅನ್ನುವುದು ಕೂಡ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಪರಿಶೀಲನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿವಾಗ ಯಾವ ಭಾಗದಲ್ಲಿ ನೀರು ಹಸಿರಾಗಿದೆ ಅಂತೇಳಿ ತೋರಿಸುವ ಒಂದು ಪ್ರಯತ್ನ ಮಾಡ್ತೇವೆ ಧ್ವನಿ ಮುಖಾಂತರ. ಈಗ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇವಾಗ ನಾವು ತುಂಗಭದ್ರಾ ಆ ನದಿಯಲ್ಲಿದ್ದೇವೆ. ತುಂಗಭದ್ರಾ ನದಿಯಲ್ಲಿ ಬರೀ ದಡ ಅಷ್ಟ ಅಲ್ಲ, ನದಿಯ ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ನೀರು ತಿರುಗ್ತಾ ಇದೆ. ಇಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜಾನುವಾರು ಆಗಿರ್ಬೋದು, ಪ್ರಾಣಿ ಪಕ್ಷಿಗಳು ಕೂಡ ಇದೇ ನೀರನ್ನು ಸೇವನೆ ಮಾಡ್ತವೆ. ಆದರೆ ಇಷ್ಟೊಂದು ರೀತಿಯ ಹಸಿರು ಬಣ್ಣಕ್ಕೆ ತಿರುಗಿರೋದ್ರಿಂದ ಸಾಕಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಕೂಡ ಪ್ರಸಾರ ಮಾಡ್ತಾ ಇದ್ದೇವೆ. ನಮ್ಮ ಸುದ್ದಿಗೆ ಎಚ್ಚೆತ್ತುಕೊಂಡಂಥ ಗದಗ ಜಿಲ್ಲಾ ಅಧಿಕಾರಿಗಳಾದಂಥ ಶ್ರೀಧರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಈ ನೀರನ್ನು ಟೆಸ್ಟಿಂಗಿಗೆ ಕಳಿಸಿದ್ದೇವೆ, ಆದಷ್ಟು ಬೇಗ ವರದಿ ಬಂದ ನಂತರ ಯಾವ ಒಂದು ಕಾರಣಕ್ಕಾಗಿ ನೀರು ಮಲಿನವಾಗ್ತಾ ಇದೆ ಅನ್ನೋ ಬಗ್ಗೆ ನಿಖರ ಕಾರಣಗಳು ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಒಂದು ಶುಗರ್ ಫ್ಯಾಕ್ಟ್ರಿ ಕೂಡ ಇದೆ. ಅದರ ಕಲುಷಿತ ನೀರನ್ನು ಈ ನದಿಗೆ ಬಿಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಅದೇ ರೀತಿಯಾಗಿ ದಾವಣಗೆರೆ ಆಗಿರ್ಬೋದು, ಹರಿಹರ ಆಗಿರ್ಬೋದು, ತುಂಗಭದ್ರಾ ನದಿ ಏನು ಹರಿದು ಬರುತ್ತೆ ಆ ಒಂದು ದಡದಲ್ಲಿ ಸಾಕಷ್ಟು ಫ್ಯಾಕ್ಟ್ರಿಗಳಿರೋದ್ರಿಂದ ಜನರಿಗೂ ಕೂಡ ಆತಂಕ ಎದುರಾಗುತ್ತೆ. ಅಲ್ಲಿಯ ಕಲುಷಿತ ನೀರನ್ನಾದರೂ ಬಿಟ್ರಾ ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಆ ಗದಗ ಜಿಲ್ಲೆಯ ಏನು ಈ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಜನರಿಗೆ ಇವಾಗ ಸಾಕಷ್ಟು ಆತಂಕವಾಗಿದೆ. ಜಾನುವಾರುಗಳು ಕೂಡ ಈ ನೀರನ್ನು ಕುಡಿದ್ರೆ ಏನಾದರೂ ಸಾವಿಗೆ ಒಳಗಾಗ್ತಾವ ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು, ಮೀನುಗಾರರು ಹೇಳೋ ಪ್ರಕಾರ ಯಾವುದೇ ರೀತಿಯಿಂದ ಆ ಮೀನುಗಳು ಕೂಡ ಸಾವನ್ನಪ್ಪಿಲ್ಲ. ಆದರೆ ಇವಾಗ ಕಳೆದ ಒಂದು ವಾರಗಳಿಂದ ನೀರು ಈ ರೀತಿ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರೋದ್ರಿಂದ ಸಾಕಷ್ಟು ಆತಂಕ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕೆ ನೀರು ಮಲಿನವಾಗ್ತಾ ಇದೆ ಎನ್ನುವ ಬಗ್ಗೆ ಪರಿಶೀಲನೆ ಕೂಡ ಮಾಡಬೇಕಾಗಿದೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲ ಕಡೆನೂ ಕೂಡ ಹಸಿರು ಬಣ್ಣಕ್ಕೆ ತೇಲ್ತಾ ಇರೋದ್ರಿಂದ ಜನರು ಮತ್ತು ಈ ಭಾಗದ ಜನರಿಗೆ ಆತಂಕ ಎದುರಾಗಿದೆ. ಇವಾಗ ಈ ನೀರನ್ನು ಸೇವನೆ ಮಾಡಬಾರ್ದಂತೇಳಿ ಗ್ರಾಮ ಪಂಚಾಯಿತಿಗಳಿಗೆ ಕೂಡ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ಈ ನೀರನ್ನು ಕಲುಷಿತವಾಗಿದೆ ಅಥವಾ ನೀರು ಯಾಕೆ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಅನ್ನೋ ಬಗ್ಗೆ ವರದಿಗಾಗಿ ಕಳಿಸಿಕೊಟ್ಟಿದ್ದಾರೆ. ರಿಪೋರ್ಟ್ ಬಂದ ನಂತರ ನಿಖರವಾದ ಕಾರಣ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಸಾಕಷ್ಟು ಗದಗ ಜಿಲ್ಲೆಯ ಜೀವನಾಡಿಯಾದಂಥ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ಬದಲಾವಣೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನಾದರೂ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ಅನ್ನೋ ಬಗ್ಗೆ ಸಮಗ್ರ ತನಿಖೆ ಮಾಡಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಜಿಲ್ಲೆಯ ಜೀವನಾಡಿಯಾದಂಥ ತುಂಗಭದ್ರಾ ನದಿ ಇವಾಗ ಸಂಪೂರ್ಣವಾಗಿ ಕಲುಷಿತವಾಗ್ತಾ ಇದೆ. ನಾವಿವಾಗ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಏನು ತುಂಗಭದ್ರಾ ನದಿ ಆ ದಡದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ರೀತಿ ಹಸಿರು ಬಣ್ಣಕ್ಕೆ ತುಂಗಭದ್ರಾ ನದಿ ನೀರು ಆಗ್ತಾ ಇದೆ. ಇಂಥ ನೀರನ್ನು ಕೂಡ ಯಾವ ರೀತಿ ಸೇವನೆ ಮಾಡಬೇಕನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂತಂದರೆ ಕಳೆದ ಒಂದು ವಾರಕ್ಕೂ ಹೆಚ್ಚು ದಿನಗಳಿಂದ ಈ ನದಿ ನೀರೇನಿದೆ ಇದು ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ. ಈ ರೀತಿ ಯಾಕೆ ತಿರುಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಸಾಕಷ್ಟು ರೈತರು ಮತ್ತು ಜನರು ಕೂಡ ಮಾಡ್ತಾ ಇದ್ದಾರೆ. ಏನು ನಾವಿಲ್ಲಿ ನೋಡ್ತಾ ಇರ್ಬೋದು, ಈ ಭಾಗದಲ್ಲಿ ಇಲ್ಲೇನು ನದಿ ಹರಿದು ಬರ್ತಾ ಇದೆ, ಇದು ತುಂಗಭದ್ರಾ ನದಿ. ಇಲ್ಲಿ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಸಿಂಗ್ಟಾಲೂರು ಬ್ಯಾರೇಜಿನ ಹಿನ್ನೀರು ಆ ಸೈಡ್ ಇರುತ್ತೆ. ಅಲ್ಲಿಂದ ಬಿಟ್ಟಂಥ ನೀರು ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು. ಇದು ಆ ತುಂಗಭದ್ರಾ ನದಿಗೆ ಹೋಗುತ್ತೆ. ಇಲ್ಲಿ ಅಂದರೆ ಆ ಗಂಗಾಪುರ ಆಗಿರ್ಬೋದು, ಕೊರಲಹಳ್ಳಿ ಆಗಿರ್ಬೋದು, ಹೆಸರೂರು ಆಗಿರ್ಬೋದು, ಈ ರೀತಿ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳ ಮುಖಾಂತರ ನೀರು ಹರಿದು ಹೋಗಿ ತುಂಗಭದ್ರಾ ಡ್ಯಾಮಿಗೆ ಹೋಗುತ್ತೆ. ಆದರೆ ಅದರ ಹಿನ್ನೀರೇನಿದೆ
ಏನಿದೆ ಅದು ಸಾಕಷ್ಟು ಈ ರೀತಿ ಹಸಿರು ಬಣ್ಣಕ್ಕೆ ತಿರುಗಿರುವುದರಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಈ ರೀತಿ ಯಾಕೆ ಆಗ್ತಾ ಇದೆ ಅನ್ನುವುದು ಕೂಡ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಪರಿಶೀಲನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿವಾಗ ಯಾವ ಭಾಗದಲ್ಲಿ ನೀರು ಹಸಿರಾಗಿದೆ ಅಂತೇಳಿ ತೋರಿಸುವ ಒಂದು ಪ್ರಯತ್ನ ಮಾಡ್ತೇವೆ ಧ್ವನಿ ಮುಖಾಂತರ. ಈಗ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇವಾಗ ನಾವು ತುಂಗಭದ್ರಾ ನದಿಯಲ್ಲಿದ್ದೇವೆ. ತುಂಗಭದ್ರಾ ನದಿಯಲ್ಲಿ ಬರೀ ದಡ ಅಷ್ಟ ಅಲ್ಲ, ನದಿಯ ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ನೀರು ತಿರುಗ್ತಾ ಇದೆ. ಇಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜಾನುವಾರು ಆಗಿರ್ಬೋದು, ಪ್ರಾಣಿ ಪಕ್ಷಿಗಳು ಕೂಡ ಇದೇ ನೀರನ್ನು ಸೇವನೆ ಮಾಡ್ತವೆ. ಆದರೆ ಇಷ್ಟೊಂದು ರೀತಿಯ ಹಸಿರು ಬಣ್ಣಕ್ಕೆ ತಿರುಗಿರೋದ್ರಿಂದ ಸಾಕಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಕೂಡ ಪ್ರಸಾರ ಮಾಡ್ತಾ ಇದ್ದೇವೆ. ನಮ್ಮ ಸುದ್ದಿಗೆ ಎಚ್ಚೆತ್ತುಕೊಂಡಂಥ ಗದಗ ಜಿಲ್ಲಾ ಅಧಿಕಾರಿಗಳಾದಂಥ ಶ್ರೀಧರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಈ ನೀರನ್ನು ಟೆಸ್ಟಿಂಗಿಗೆ ಕಳಿಸಿದ್ದೇವೆ, ಆದಷ್ಟು ಬೇಗ ವರದಿ ಬಂದ ನಂತರ ಯಾವ ಒಂದು ಕಾರಣಕ್ಕಾಗಿ ನೀರು ಮಲಿನವಾಗ್ತಾ ಇದೆ ಅನ್ನೋ ಬಗ್ಗೆ ನಿಖರ ಕಾರಣಗಳು ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಒಂದು ಶುಗರ್ ಫ್ಯಾಕ್ಟ್ರಿ ಕೂಡ ಇದೆ. ಅದರ ಕಲುಷಿತ ನೀರನ್ನು ಈ ನದಿಗೆ ಬಿಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಅದೇ ರೀತಿಯಾಗಿ ದಾವಣಗೆರೆ ಆಗಿರ್ಬೋದು, ಹರಿಹರ ಆಗಿರ್ಬೋದು, ತುಂಗಭದ್ರಾ ನದಿ ಏನು ಹರಿದು ಬರುತ್ತೆ ಆ ಒಂದು ದಡದಲ್ಲಿ ಸಾಕಷ್ಟು ಫ್ಯಾಕ್ಟ್ರಿಗಳಿರೋದ್ರಿಂದ ಜನರಿಗೂ ಕೂಡ ಆತಂಕ ಎದುರಾಗುತ್ತೆ. ಅಲ್ಲಿಯ ಕಲುಷಿತ ನೀರನ್ನಾದರೂ ಬಿಟ್ರಾ ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಗದಗ ಜಿಲ್ಲೆಯ ಏನು ಈ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಜನರಿಗೆ ಇವಾಗ ಸಾಕಷ್ಟು ಆತಂಕವಾಗಿದೆ. ಜಾನುವಾರುಗಳು ಕೂಡ ಈ ನೀರನ್ನು ಕುಡಿದ್ರೆ ಏನಾದರೂ ಸಾವಿಗೆ ಒಳಗಾಗ್ತಾವ ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು, ಮೀನುಗಾರರು ಹೇಳೋ ಪ್ರಕಾರ ಯಾವುದೇ ರೀತಿಯಿಂದ ಆ ಮೀನುಗಳು ಕೂಡ ಸಾವನ್ನಪ್ಪಿಲ್ಲ. ಆದರೆ ಇವಾಗ ಕಳೆದ ಒಂದು ವಾರಗಳಿಂದ ನೀರು ಈ ರೀತಿ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರೋದ್ರಿಂದ ಸಾಕಷ್ಟು ಆತಂಕ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕೆ ನೀರು ಮಲಿನವಾಗ್ತಾ ಇದೆ ಎನ್ನುವ ಬಗ್ಗೆ ಪರಿಶೀಲನೆ ಕೂಡ ಮಾಡಬೇಕಾಗಿದೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲ ಕಡೆನೂ ಕೂಡ ಹಸಿರು ಬಣ್ಣಕ್ಕೆ ತೇಲ್ತಾ ಇರೋದ್ರಿಂದ ಜನರು ಮತ್ತು ಈ ಭಾಗದ ಜನರಿಗೆ ಆತಂಕ ಎದುರಾಗಿದೆ. ಇವಾಗ ಈ ನೀರನ್ನು ಸೇವನೆ ಮಾಡಬಾರ್ದಂತೇಳಿ ಗ್ರಾಮ ಪಂಚಾಯಿತಿಗಳಿಗೆ ಕೂಡ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ಈ ನೀರನ್ನು ಕಲುಷಿತವಾಗಿದೆ ಅಥವಾ ನೀರು ಯಾಕೆ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಅನ್ನೋ ಬಗ್ಗೆ ವರದಿಗಾಗಿ ಕಳಿಸಿಕೊಟ್ಟಿದ್ದಾರೆ. ರಿಪೋರ್ಟ್ ಬಂದ ನಂತರ ನಿಖರವಾದ ಕಾರಣ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಸಾಕಷ್ಟು ಗದಗ ಜಿಲ್ಲೆಯ ಜೀವನಾಡಿಯಾದಂಥ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ಬದಲಾವಣೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನಾದರೂ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ಅನ್ನೋ ಬಗ್ಗೆ ಸಮಗ್ರ ತನಿಖೆ ಮಾಡಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.